ಹಾಸನ ಜಿಲ್ಲೆಯಲ್ಲಿ ಸಂಭವಿಸ್ತಾ ಇರುವ ಸಾವುಗಳಿಗೆಲ್ಲ ಹೃದಯಾಘಾತವೇ ಕಾರಣವಲ್ಲ. ಹಾಗಾಗಿ ಜನರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಅನಿಲ್ ಸ್ಪಷ್ಟಪಡಿಸಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಇವರು, ಜಿಲ್ಲೆಯ ಹೊರಗೆ ಮೃತಪಟ್ಟರು ಹಾಸನ ಜಿಲ್ಲೆಯ ಪ್ರಕರಣಗಳು ಎಂದೇ ಲೆಕ್ಕ ಹಾಕುವುದು ಸರಿಯಲ್ಲ. ಜನರು ಆತಂಕ ಪಡುವಷ್ಟು ಜಿಲ್ಲೆಯಲ್ಲಿ ಸಾವಿನ ಸಂಖ್ಯೆ ಏರಿಲ್ಲ ಎಂದು ಹೇಳಿದರು. ಇದನ್ನ ನಾವು ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಲೆವೆಲಲ್ಲಿ, ಸಾರ್ವಜನಿಕ ಆಸ್ಪತ್ರೆ ಲೆವೆಲಲ್ಲಿ ನಾವು ಇದನ್ನ, ಮತ್ತೆ ಈವನ್ NCD ಕಾರ್ಯಕ್ರಮನೂ ಇದರಲ್ಲಿ ಇದೆ. ಸ್ಟೆಮಿ ಅಂತ ಒಂದಿದೆ. ನಾವು ಸ್ಟೆಮಿ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆನಲ್ಲಿ 3 ತಾಲೂಕಿನಲ್ಲಿ ಸ್ಟೆಮಿ ಒಂದು ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಅನ್ನೋದ್ರಲ್ಲಿ ನಾವು ಸ್ಟೆಮಿನ ನಾವು ಅಳವಡಿಸ್ಕೊಂಡಿದ್ದೀವಿ. ಸ್ಟೆಮಿ ಅಂತ ಹೇಳಿದ್ರೆ ST ಎಲಿವೇಶನ್ ಆಫ್ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಅಂತ ಅಂದ್ಬಿಟ್ಟು ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಅದು ಹಬ್ ಕನೆಕ್ಟ್ ಆಗುತ್ತೆ ಟೆಲಿಮೆಡಿಸಿನ್ ಮುಖಾಂತರ. ಯಾರೇ ಬಂದ್ರೂ ಸಹ ಎದೆನೋವು ಅಂತ ಬಂದರೆ ಅಥವಾ ಅದ್ರದ್ದು ರೋಗ ಲಕ್ಷಣ ಚಿಹ್ನೆಗಳಾದ ಇದು ಹೊಸಡ ಹತ್ರ ಇದು ನೋವು ಬರುವಂಥದ್ದು, ಮತ್ತು ಶೋಲ್ಡರ್ ಪೇಯ್ನ್ ಬರುವಂಥದ್ದು, ಮತ್ತು ಹೊಟ್ಟೆ ನೋವು ಬರುವಂಥ ಸಾಧ್ಯತೆಗಳಿರುತ್ತೆ. ಅಂಥವರು ಯಾವುದೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ದೇ ಬಂದರೆ ಸಾರ್ವಜನಿಕ ಆಸ್ಪತ್ರೆಗೆ ಫಸ್ಟ್ ನಾವು ECG ಮಾಡಿ, ECG ಡೈರೆಕ್ಟ್ ಇದಕ್ಕೆ ಹೋಗುತ್ತೆ. ಎಲ್ಲಿಗೆ? ಟೆಲಿಮೆಡಿಸಿನ್ ಮುಖಾಂತರ ನಮಗೆ ಡೈರೆಕ್ಟ್ ಜಯದೇವ್ಗೆ ಹೋಗುತ್ತೆ. ಅಲ್ಲಿ ಕಾರ್ಡಿಯಾಲಜಿಸ್ಟ್ ನೋಡಿ ಪ್ರಾಬ್ಲಮ್ ಇದ್ದರೆ ಇಮಿಡಿಯೇಟಾಗಿ ಸಜೆಷನ್ ಮಾಡ್ತಾರೆ. ಇವರು ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ಗೆ ಸಂಭವಿಸಿದೆಯಾ ಇಲ್ವಾ ಅಂತ ಅವರೇ ಹೇಳ್ತಾರೆ. ಅಕಸ್ಮಾತ್ ಏನಾರು ಆ ಥರ ಏನಾದ್ರು ಸಂಭವಿಸಿದರೆ ಅವರೇ ಟ್ರೀಟ್ಮೆಂಟ್ ಹೇಳಿ ಪ್ರಥಮ ಚಿಕಿತ್ಸೆ ಕೊಟ್ಟು ಅಕಸ್ಮಾತ್ ರೆಫರ್ ಮಾಡಿ ಅಂತಲೂ ಹೇಳೋ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಇನ್ನೂ 5 ತಾಲೂಕಿಗೆ ನಮಗೆ ಎಕ್ಸ್ಟೆನ್ಷನ್ ಆಗಬೇಕು ಇದು ಸ್ಟೆಮಿ ಪ್ರೋಗ್ರಾಮು. ಅದಕ್ಕೆ ನಾವು ಸರ್ಕಾರದ ಜೊತೆ, ಆರೋಗ್ಯ ಇಲಾಖೆ ಜೊತೆ ನಾವು ಲೆಟರ್ ಕಮ್ಯುನಿಕೇಶನ್ ಮಾಡಿದ್ದೀವಿ. ಟೆಂಡರ್ಗೆ ಹೋಗಿದ್ದಾರೆ. ಆದಷ್ಟು ಬೇಗ ಅದನ್ನು ಅಳವಡಿಸ್ಕೋತೀವಿ ನಾವು ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳು.